ಸ್ಪೈಸ್ ಆಫ್ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ಪ್ರತಿದಿನ ಬೆಳಿಗ್ಗೆ ಏಳುವಾಗ ನೀವು ಎಡಭಾಗಕ್ಕೆ ತಿರುಗಿ ಏಳಬಾರದು. ಇದಕ್ಕೆ ಕಾರಣ, ಎಡಭಾಗದಿಂದ ಏಳುವಾಗ ನಿಮ್ಮ ಆರೋಗ್ಯಕ್ಕೆ ಸ್ವಲ್ಪ ಮಟ್ಟದಲ್ಲಿ ಹಾನಿ ಉಂಟಾಗಬಹುದು. ಬಲಭಾಗಕ್ಕೆ ತಿರುಗಿ ಏಳುವುದು ಉತ್ತಮವಾಗಿದೆ, ಏಕೆಂದರೆ ಇದು ಹೃದಯದ ಮೇಲೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಪ್ರಯೋಜನಕಾರಿ ಎಂದು ಹಳೆಯ ನಂಬಿಕೆ. ನೀವು ಸರಿಯಾದ ದಿಕ್ಕಿನಲ್ಲಿ ಏಳುತ್ತಿದ್ದೀರಾ? ನಾವು ಏಕೆ ಎಡಭಾಗದಲ್ಲಿ ಮಲಗಬಾರದು ಮತ್ತು ಎದ್ದೇಳಬಾರದು ಎಂಬ ಪ್ರಶ್ನೆಗೆ ಉತ್ತರವಾಗಿ ಆಯುರ್ವೇದ ಮತ್ತು ಯೋಗಶಾಸ್ತ್ರದ ದೃಷ್ಟಿಯಿಂದ ಕೆಲವು ಕಾರಣಗಳನ್ನು ನೀಡಲಾಗುತ್ತದೆ. ಎಡಭಾಗದಲ್ಲಿ ಮಲಗಬಾರದಿರುವ ಕಾರಣಗಳು ಏನೆಂದರೆ, ಹೃದಯದ ಮೇಲೆ ಒತ್ತಡ. ಎಡಗಡೆ ಮಲಗಿದಾಗ ಹೃದಯದ ಮೇಲೆ ಹೆಚ್ಚುವರಿ ಒತ್ತಡ ಬರುವ ಸಾಧ್ಯತೆಯಿದೆ. ಇದು ಹೃದಯದ ಕಾರ್ಯವನ್ನು ತೊಂದರೆಗೆ ಸಿಕ್ಕಿಸಬಹುದು. ಇನ್ನು ಆಯುರ್ವೇದದ ಪ್ರಕಾರ ಎಡಭಾಗದಿಂದ ಎದ್ದು ಬಂದರೆ ಪ್ರಾಣವಾಯು ಅಸ್ಥಿರವಾಗಬಹುದು. ಇದು ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುತ್ತದೆ. ಬಲಭಾಗದಿಂದ ಎದ್ದು ಬಂದರೆ ಇದು ಹೃದಯ ಮತ್ತು ಶ್ವಾಸಕೋಶಗಳಿಗೆ ಕಡಿಮೆ ಒತ್ತಡ ನೀಡುತ್ತದೆ. ಇದರಿಂದ ಆರೋಗ್ಯ ಸುಸ್ಥಿರವಾಗುತ್ತದೆ. ಯಾವುದೇ ಯೋಗಾಸನದಲ್ಲಿ ಏಕೆ ಆಸನಗಳನ್ನು ಬಲಗಡೆಯಿಂದ ಪ್ರಾರಂಭಿಸುತ್ತವೆ? ಏಕೆಂದರೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಬಲಗಡೆ ಹೆಚ್ಚು ಸ್ಥಿರವಾಗಿರುತ್ತೆ. ಪಾದರಸ ದ್ರವರೂಪದಲ್ಲಿದ್ದರೂ ಇದು ಸ್ಥಿರವಾಗಿರುತ್ತೆ. ಪಾದರಸದಂತೆ ನಮ್ಮ ದೇಹದ ಬಲಭಾಗವು ಕೂಡ ಹೆಚ್ಚು ಸ್ಥಿರವಾಗಿರುತ್ತದೆ. ಇನ್ನು ಸಾಮಾನ್ಯವಾಗಿ ದೇಹದ ಎಡಭಾಗ ಹೆಚ್ಚು ನಾಜೂಕಾಗಿರುತ್ತದೆ ಮತ್ತು ನಮ್ಮ ಹೃದಯ ಕೂಡ ಸ್ವಲ್ಪ ಬಲಭಾಗದಲ್ಲಿರುತ್ತದೆ. ಇದೇ ಕಾರಣದಿಂದ ನಾವು ಎಡಭಾಗದಿಂದ ಏಳಬಾರದು. ನೀವು ಬೆಳಗ್ಗೆ ಎದ್ದೇಳುವಾಗ ಬಲಕ್ಕೆ ತಿರುಗಿ ಹೇಳಬೇಕು. ಇದನ್ನೇ ನಮ್ಮ ಭಾರತೀಯ ಹಿಂದೂ ಸಂಪ್ರದಾಯ ಕೂಡ ಹೇಳುತ್ತದೆ. ಹಾಗೂ ನಾವು ಸ್ವೀಕರಿಸುವ ತೀರ್ಥ ಪ್ರಸಾದ, ಮಾಡುವ ಒಳ್ಳೆಯ ಕೆಲಸ ಬಲಗೈಯಿಂದಲೇ ಆಗಲಿ ಎಂದು ಹಿರಿಯರು ಹೇಳುತ್ತಾರೆ. ಇದು ಮೂಢನಂಬಿಕೆ ಅಂತ ಹೇಳಿದರು. ವೈಜ್ಞಾನಿಕವಾಗಿ ಹಿರಿಯರು ಹೇಳಿದ ಮಾತು ನಿಜ. ದಿನದ ಮೊದಲನೆಯ ಚಲನೆ ಬಲಭಾಗದಿಂದಲೇ ಆಗಲಿ, ಎಡಭಾಗದಿಂದ ಅಲ್ಲ. ಸಾರಾಂಶವಾಗಿ ಆಯುರ್ವೇದ ಮತ್ತು ಯೋಗಶಾಸ್ತ್ರದ ಪ್ರಕಾರ ಆರೋಗ್ಯ ಮತ್ತು ಶ್ರೇಯಸ್ಸಿಗಾಗಿ ಬಲಭಾಗದಲ್ಲಿ ಮಲಗುವುದು ಮತ್ತು ಎದ್ದುಬರುವುದು ಉತ್ತಮವಾಗಿದೆ. ಧನ್ಯವಾದಗಳು. ಮತ್ತಷ್ಟು ಇಂಟರೆಸ್ಟಿಂಗ್ ಕಥೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ.